ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ನಾನು ಮಿಕ್ಸ್ ಹಿಟ್ಟಿನ ತಾಲಿಪೆಟ್ಟು ಅಂತ ಮಿಕ್ಸ್ ಹಿಟ್ಟಿನ ರೊಟ್ಟಿ ಅಂತ ಮಾಡ್ತೀನಿ ನೋಡಿ. ನಿನ್ನೆ ರೈಸ್ ಉಳಿದಿತ್ತು, ಅದನ್ನು ಮಿಕ್ಸಿ ಮಾಡಿದ್ದೀನಿ. ಅದಕ್ಕೆ 1-2 ಕಪ್ಪು ಜೋಳದ ಹಿಟ್ಟು ಸೇರಿಸ್ತಾ ಇದ್ದೀನಿ ನೋಡಿ. ಆಮೇಲೆ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಮೆಂತ್ಯ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಕ್ಯಾರೆಟ್ 2, ಆಮೇಲೆ 2 ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರಬೇಕು. ಇದು ಕ್ಯಾರೆಟು ತುರಿದಿರಬೇಕು. ಎಲ್ಲನೂ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ. ಎಲ್ಲ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕೀಗ. ಇದಕ್ಕೆ ಉಪ್ಪು ಎಳ್ಳು ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಕಲಸಿಟ್ಟಿದ್ದೀನಿ. ಈ ಚಪಾತಿ ಹಿಟ್ಟಿನ ಥರ ಕಲಸಿಡ್ಬೇಕೀಗ. ಒಂದು 10 ನಿಮಿಷ ಬಿಟ್ಟು ರೊಟ್ಟಿ ಮಾಡಬೇಕು. ಇದು ಮಿಕ್ಸ್ ಹಿಟ್ಟಿನ ರೊಟ್ಟಿ ಚೆನ್ನಾಗಿರುತ್ತೆ, ಸೊಪ್ಪಿನ ಇದು ರೊಟ್ಟಿ ನೋಡಿ. ಈಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ವೈಟ್ ಕಲರು ಕಾಟನ್ ಕ್ಲಾತ್ ತೊಗೋಬೇಕು. ಅದನ್ನು ನೀರಲ್ಲಿ ತೋಯಿಸಿರಬೇಕು. ಹಾಗೆ ನೀರಲ್ಲಿ ತೋಯಿಸಿ ಸ್ವಲ್ಪ ನೀರನ್ನು ವೈಟ್ ಬಟ್ಟೆ ಮೇಲೆ ಹಾಕಿ, ನಂತರ ಮೇಲೆ ನಾವು ಹಿಟ್ಟನ್ನ ಹಾಕ್ಕೊಂಡಿರ್ತೀವಲ್ಲ, ಒಂದು ಚಪಾತಿ ಹಿಟ್ಟಿಗೆ ಎಷ್ಟು ತೊಗೋತೀವಿ ಅಷ್ಟು ತೊಗೊಂಡು ಹಾಗೆ ತಟ್ಟಬೇಕು ನೋಡಿ. ತಟ್ಟಿ ಹಂಚಿನ ಮೇಲೆ ಹಾಕಿ ಸುಡೋದು ನೋಡಿ. ಹೀಗೆ ಮಾಡಬೇಕು. ತುಂಬ ಈಸಿ, ಎಲ್ಲರೂ ಮಾಡ್ಬೋದು. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಅಂದರೆ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಹಸಿಮೆಣಸಿನ್ಕಾಯಿ ಹೆಚ್ಚಾಕ್ಕೊಂಡಿರಬೇಕು ಖಾರಕ್ಕೆ ನೋಡಿ. ಇದ್ರ ಜೊತೆ ಶೇಂಗಾದ ಪುಡಿ, ಈ ಶೇಂಗಾ ಚಟ್ನಿ ಅಂತೀವಲ್ಲ, ಶೇಂಗಾ ಚಟ್ನಿ, ತುಪ್ಪ, ಈ ರೊಟ್ಟಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಮಾಡಿ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಟೇಸ್ಟ್ ನೋಡೋ ಸಮಯ. ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಈ ಥರ ರೈಸ್ ಏನಾದರೂ ಉಳಿದಿದ್ರೆ ಅದನ್ನು ಮಿಕ್ಸಿ ಮಾಡಿ ಅದರಲ್ಲಿ ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಈರುಳ್ಳಿ, ಕ್ಯಾರೆಟು, 1-2 ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ, ಸ್ವಲ್ಪ ಎಳ್ಳು ಹಾಕಬೇಕು, 1-2 ಚಮಚ ಹಾಕಿ ಚಪಾತಿ ಹಿಟ್ಟಿನ ಥರ ನಾದಿಟ್ಟು, ಆಮೇಲೆ ನಾ ಹೇಳಿದ ಪ್ರಕಾರ ತಟ್ಟಿ ಒಂದು ವೈಟ್ ಬಟ್ಟೆ ಮೇಲೆ ತಟ್ಟಬೇಕದು ರೊಟ್ಟಿ. ಆಮೇಲೆ ಸುಡಬೇಕು. ತುಂಬ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ ಫ್ರೆಂಡ್ಸ್. ತುಂಬ ಈಸಿ ಇದು. ಸುಮ್ಮನೆ ಅನ್ನ ಕೂಡ ವೇಸ್ಟ್ ಆಗೋಲ್ಲ. ನೈಟ್ ಮಾಡಿದ್ದಿರ್ತೀವಲ್ಲ, ಚೆನ್ನಾಗೇ ಇರುತ್ತೆ. ಈ ಚಳಿಗಾಲದಲ್ಲಂತೂ ರೈಸು ಕೆಡೋದಿಲ್ಲ. ತುಂಬ ಚೆನ್ನಾಗಿರುತ್ತೆ. ಏನೂ ಆಗಿರಲ್ಲ, ವಾಸನೆ ಏನೂ ಆಗಿರಲ್ಲ ನೋಡಿ. ಎಷ್ಟು ಚೆನ್ನಾಗಾಗಿದೆ ರೊಟ್ಟಿ.